ಆಕಾಶದಲ್ಲಿ ಗರುಡ ಪಕ್ಷಿ ಪ್ರತ್ಯಕ್ಷವಾಗಿ ಭವ್ಯವಾದ ರಥಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕುವ ಅಪರೂಪದ ಪವಾಡವನ್ನು ನೀವು ಎಂದಾದರೂ ನೋಡಿದ್ದೀರಾ? ಹೌದು, ಮಾಗಡಿಯ ಶ್ರೀ ರಂಗನಾಥಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವದ ವೇಳೆ ಇಂದಿಗೂ ಈ ದೈವಿಕ ಪವಾಡ ನಡೆಯುತ್ತದೆ. ರಥೋತ್ಸವದ ದಿನ ಮಹಾವಿಷ್ಣುವಿನ ವಾಹನವಾದ ಗರುಡನು ಆಕಾಶದಲ್ಲಿ ಗೋಚರಿಸಿ ರಥಕ್ಕೆ 3 ಸುತ್ತು ಹಾಕುವುದನ್ನು ನೋಡುವುದೇ ಒಂದು ಸುಯೋಗ. ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಮಾಗಡಿ ಪಟ್ಟಣದಲ್ಲಿ ಈ ಐತಿಹಾಸಿಕ ಶ್ರೀ ರಂಗನಾಥಸ್ವಾಮಿ ದೇವಾಲಯವಿದೆ. ಸುಮಾರು 1200 ವರ್ಷಗಳ ಸುದೀರ್ಘ ಇತಿಹಾಸವಿರುವ ಶ್ರೀ ರಂಗನಾಥಸ್ವಾಮಿ ದೇವಾಲಯವನ್ನು ಚೋಳ ಅರಸರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ನಂತರ ವಿಜಯನಗರದ ಅರಸರು ಮತ್ತು ಮಾಗಡಿ ಕೆಂಪೇಗೌಡರು ಇದರ ಅಭಿವೃದ್ಧಿಗೆ ಶ್ರಮಿಸಿದರು. ಪುರಾಣಗಳ ಪ್ರಕಾರ ಮಾಂಡವ್ಯ ಋಷಿಗಳು ಇಲ್ಲಿ ತಪಸ್ಸು ಮಾಡಿ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಇಲ್ಲಿನ ರಂಗನಾಥಸ್ವಾಮಿಯ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿದ್ದು ಇದನ್ನು ಪಶ್ಚಿಮ ರಂಗನಾಥ ಎಂದು ಕರೆಯಲಾಗುತ್ತದೆ. ಶ್ರೀ ರಂಗನಾಥಸ್ವಾಮಿ ದೇವಾಲಯದ ಮತ್ತೊಂದು ದೊಡ್ಡ ವಿಶೇಷವೆಂದರೆ ಇಲ್ಲಿನ ಸ್ವಾಮಿಯ ವಿಗ್ರಹವು ಪ್ರತಿ ವರ್ಷವೂ ಅಲ್ಪ ಪ್ರಮಾಣದಲ್ಲಿ ಬೆಳೆಯುತ್ತದೆ ಎಂಬ ನಂಬಿಕೆಯಿದೆ. ಪ್ರತಿನಿತ್ಯ ನೈವೇದ್ಯದ ಸಮಯದಲ್ಲಿ ಗೋಪುರದ ಮೇಲೆ ಗರುಡ ಪಕ್ಷಿ ಬಂದು ಕುಳಿತುಕೊಳ್ಳುವುದು ಶ್ರೀ ರಂಗನಾಥಸ್ವಾಮಿ ದೇವಾಲಯದ ಪವಿತ್ರತೆಗೆ ಸಾಕ್ಷಿಯಾಗಿದೆ.